ವಿಜಯಪುರ ಬಿಎಲ್ಡಿಇ ಆಸ್ಪತ್ರೆಗೆ ಸರ್ಕಾರದ ಮಾನ್ಯತೆ. ಹುಟ್ಟು ಕಿವುಡುತನ ಹೊಂದಿರುವ ಮಕ್ಕಳಿಗೆ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಮೂಲಕ ಕಿವುಡುತನ ಹೋಗಲಾಡಿಸುವ ಅತ್ಯಾಧುನಿಕ ತಂತ್ರಜ್ಞಾನ ಶಸ್ತ್ರಚಿಕಿತ್ಸೆ ನೀಡಲು ಉತ್ತರ ಕರ್ನಾಟಕ ಭಾಗದಲ್ಲಿ ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಹೆಗ್ಗಳಿಕೆಗೆ ವಿಜಯಪುರದ ಬಿಎಲ್ಡಿಇ ಆಸ್ಪತ್ರೆ ಪಾತ್ರವಾಗಿದೆ ಎಂದು ಬಿಎಲ್ಡಿಇ ಆಸ್ಪತ್ರೆಯ ಕುಲಪತಿ ಡಾಕ್ಟರ್ ಆರ್ಎಸ್ ಮುಧೋಳ ತಿಳಿಸಿದ್ದಾರೆ. ನಗರದಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಕಿವುಡುತನಕ್ಕೆ ಉಚಿತ ಶಸ್ತ್ರಚಿಕಿತ್ಸೆ ಸೌಲಭ್ಯ ಪಡೆಯಬಹುದಾಗಿದೆ ಎಂದಿದ್ದಾರೆ. ವರದಿಗಾರರು ರಫೀಕ್ ಮುಲ್ಲಾ. ಮಾಧ್ಯಮದ ಮಿತ್ರರಿಗೆ ವಂದನೆಗಳು. ಹಾಗೂ ಇವತ್ತಿನ ದಿವಸ ಬಹಳ ಇಂಪಾರ್ಟೆಂಟ್ ದಿವಸ BLD ವಿಶ್ವವಿದ್ಯಾಲಯಕ್ಕೆ ಹಾಗೂ ಶ್ರೀ BM ಪಾಟೀಲ್ ಮೆಡಿಕಲ್ ಕಾಲೇಜ್ಗೆ. ಯಾಕಂದರೆ ಈ ಕಾಕ್ಲಿಯರ್ ಇಂಪ್ಲಾಂಟ್ ಅನ್ನೋ ಒಂದು ಪ್ರೋಗ್ರಾಮ್ ಗೌರ್ಮೆಂಟ್ದವರು ಸ್ಯಾಂಕ್ಷನ್ ಮಾಡಿದ್ದಾರೆ. ಈ ನಾರ್ತ್ ಕರ್ನಾಟಕದಲ್ಲಿ ಮೊದಲು ನಾನು ಇದ್ದೆ ಅಲ್ಲಿ ಭಾಳ ಪ್ರಯತ್ನ ಮಾಡಿ ಈಗ ಒಂದು 6 ತಿಂಗಳ ಹಿಂದೆ ಅಲ್ಲಿ ಸ್ಯಾಂಕ್ಷನ್ ಆಯಿತು. ಇದು 2ನೇ ಸೆಂಟ್ರ್ ಇಲ್ಲಿ ನಾರ್ತ್ ಕರ್ನಾಟಕದಲ್ಲಿ. ಇದು ಯಾರಿಗೆ ಹುಟ್ಟು ಕಿವುಡುತನ ಇರುವುದು ಅವರಿಗೆ ಮೂಕತನ ಕೂಡ ಬರ್ತದೆ. ನಾವು ಇಂಗ್ಲೀಷ್ನಲ್ಲಿ ಡೆಫ್ ಮ್ಯೂಟ್ ಅಂತೀವಿ. ಇದರಿಂದ ಬರೀ ಮಾತು ಬರೋದಿಲ್ಲ ಅಥವಾ ಕಿವಿ ಕೇಳಿಸೋದಿಲ್ಲ, ಅಷ್ಟಾಗೋದಿಲ್ಲ, ಬ್ರೈನ್ ಡೆವಲಪ್ಮೆಂಟ್ ಆಗೋದಿಲ್ಲ. ಮನುಷ್ಯನಿಗೆ ಒಂದು ಕಣ್ಣಿನಿಂದ ಸಂವೇದನೆ ಹೋಗಬೇಕು, ಮೆದುಳಿಗೆ ಕಾಣಿಸ್ತದೆ, ಎಲ್ಲ ಹೊರ ಜಗತ್ತು ಕಾಣಿಸುತ್ತದೆ. ಅದೇ ಪ್ರಕಾರ ಹೊರ ಜಗತ್ತಿನ ಪರಿಜ್ಞಾನ ಆಗಬೇಕಂದ್ರೆ ಶ್ರವಣೇಂದ್ರಿಯ ಸರಿಯಾಗಿರಬೇಕು. ಅದು ಕಿವಿ ಮುಖಾಂತರ ನಾವು ಕೇಳಿದ ಮೇಲೆ ಬ್ರೈನ್ ಡೆವಲಪ್ ಆಗ್ತದೆ. ಇವತ್ತು ನಾವು ಎಜುಕೇಷನ್ ಆಗಬೇಕಂದ್ರೆ ವೆರಿ ಇಂಪಾರ್ಟೆಂಟ್. ಸಮಾಜದಲ್ಲಿ ಅತಿ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಕೇಳೋದು ಭಾಳ ಇಂಪಾರ್ಟೆಂಟ್. ಈಗ ದೇವರು ಯಾವುದಾದ್ರೂ ಒಂದು ಶಾಪ್ ಕೊಟ್ಟರೆ ನಿಮಗೆ ಕಿವುಡುತನ ಬೇಕೋ ಕುಡುತನ ಬೇಕು, ಎರಡರಲ್ಲಿ ಒಂದು ಚೂಸ್ ಮಾಡಿರಿ ಅಂತಂದ್ರೆ ನಾವು ಕುಡುತನ ಚೂಸ್ ಮಾಡಬೇಕು. ಯಾಕಂದ್ರೆ ಯಾರು ಕುರುಡ್ರು ಇರ್ತಾರೆ ಅವರು ಭಾಳ ಇಂಟೆಲಿಜೆಂಟ್ ಇರ್ತಾರೆ. ಸಮಾಜದಲ್ಲಿ ಏನೂ ಬ್ರೈನ್ ಡೆವಲಪ್ಮೆಂಟ್ ಆಗಂಗಿಲ್ಲ. ಏನೂ ಒಂಥರ ಸಮಾಜದಲ್ಲಿ ಯಾವುದಕ್ಕೂ ಸ್ಪಂದಿಸೋದಿಲ್ಲ, ಫ್ಯಾಮಿಲಿ ಜೊತೆಗೆ ಇರೋಕ್ಕೆ ಆಗೋದಿಲ್ಲ. ಅಂದರೆ ಒಂಥರ ವೆಜಿಟೇಟಿವ್ ಲೈಫ್ ಏನಂತೀವಿ ಆ ಥರ ಮಗು ಬುದ್ಧಿ ಮಂದೇನೂ ಆಗ್ತದೆ, ಆಮೇಲೆ ಹೊರ ಜಗತ್ತಿಗೆ ಸ್ಪಂದಿಸೋದಿಲ್ಲ. ಅದಕ್ಕೆ ನಾವು ಹೇಳಿದ ತಾತ್ಪರ್ಯ ಇಷ್ಟೇ, ಇದು ಭಾಳ ಮುಖ್ಯವಾದ ಒಂದು ಘಟ್ಟ. ಯಾಕಂದರೆ ನಿಮ್ಮ ಮುಖಾಂತರ ಸಮಾಜಕ್ಕೆ ಹೋಗಿ ಮುಟ್ಟಬೇಕು. ಯಾರು ಕಿವುಡರು, ಯಾರು ಮೂಕರಾಗ್ತಾರೆ ಅಂಥವ್ರಿಗೆ ಈ ಇದೊಂದು ಟ್ರೀಟ್ಮೆಂಟ್ ಐತೆ ಅಂತ ಹೇಳಿ ತಾವು ಹೇಳಿದರೆ ಇದ್ರದ್ದು ಭಾಳ ಖರ್ಚು ಬರ್ತದೆ. ಈಗಾಗಲೇ ಕರಡಿಯವ್ರು ಹೇಳಿದರು, ಮೊದಲೆಲ್ಲ 14 ಲಕ್ಷ ಇತ್ತು. ಈ ಗೌರ್ಮೆಂಟ್ದವರು ಏನು ಮಾಡ್ತಾ ಇದ್ದಾರೆ, ಇಂಪ್ಲಾಂಟ್ 6.5 ಲಕ್ಷ ಕೊಡ್ತಾರೆ, ಮತ್ತು ಉಳಿದೆಲ್ಲ ಖರ್ಚು ಅಂಥೇಳಿ 1.5 ಲಕ್ಷ ರೂಪಾಯಿ ಕೊಡ್ತಾರೆ. ನಮಗೆ ಏನೈತಿ ಇದು ಫ್ರೀನ ನಾವು ಮಾಡ್ತೀವಿ, ಅದು ರಿಹ್ಯಾಬಿಲಿಟೇಷನ್ ಮಾಡೋಕ್ಕೂ ಆ ಮಕ್ಕಳಿಗೆ ಬೇಕಾಗ್ತದೆ. ಅದು ಆ ಖರ್ಚು ಸುಮಾರು ನಾವು ಆಪ್ರೇಷನ್ ಮಾಡೋದ ಮೇಲೆ ಅವರಿಗೆ ಒಂದು 10 ದಿವಸ ಬಿಟ್ಟು 8 ದಿವಸ 10 ದಿವಸ ಬಿಟ್ಟು ನಾವು ಸ್ವಿಚ್ ಆನ್ ಮಾಡ್ತೀವಿ. ಅದು ಮಷಿನ್, ಅದು ಒಂದು ಒಳಗಡೆ ಈಗ ಹೇಳಿದರು ಕಾಕ್ಲಿಯರ್ ಇಂಪ್ಲಾಂಟ್, ಅದು ಏನು ಶ್ರವಣೇಂದ್ರಿಯ ಇರೋದಿಲ್ಲ ಆ ಜಾಗಕ್ಕೆ ಅವು ಎಲೆಕ್ಟ್ರೋಡ್ ಹೋಗಿ ಕೂತ್ಬಿಟ್ಟು ಸೌಂಡ್ ಬರುತ್ತಿಲ್ಲ ಮಗುಗೆ, ಆ ಸೌಂಡ್ ಬರುವಂಗೆ ಮಾಡ್ತದೆ. ಇಲ್ಲೊಂದು ಪ್ರೊಸೆಸರ್ ಅಂತ ಹೇಳಿ ಕಿವಿ ಹಿಂದೆ ನಾವು ಫಿಕ್ಸ್ ಮಾಡ್ತೀವಿ, ಬ್ಯಾಟ್ರಿ ಎಲ್ಲ ಇರ್ತದೆ. ಅದು 10 ವರ್ಷ ತನಕ ಬರ್ತದೆ. ಆಮೇಲೆ ಬ್ಯಾಟ್ರಿದು ಇದು ಆದರೆ ನಾವು ತೆಗೆದು ಹಾಕಕ್ಕೆ ಬರ್ತದೆ. ಅದಕ್ಕೆ ಇದರಿಂದ ಒಂದು ಹೊರಗಿಂದ ಏನು ಸೌಂಡ್ ಅದ ಅದು ಹೋಗಿ ಮುಟ್ತದೆ. ಈ ಸೌಂಡ್ ಮುಟ್ಟೋದು ಬರೀ ನಾವು ಸಣ್ಣಾಗಿದ್ದಾಗ ಬರೀ ಸೌಂಡ್ ಅಷ್ಟಕ್ಕೆ ಇರ್ತಿರ್ತದೆ. ನಾವು ಮಗುಗೆ ನೀವು ಚಪ್ಪಾಳೆ ಹೊಡಿಬೋದು, ಹಿಂಗೆ ಮಾಡ್ತದೆ ಮಗು, ಸ್ಟಟಲ್ ರಿಫ್ಲೆಕ್ಸ್ ಅಂತೀವಿ. ಅದು ಆ ಥರ ಆ ಸೌಂಡು ಏನದ ಕನ್ವರ್ಟ್ ಆಗಬೇಕು ಲ್ಯಾಂಗ್ವೇಜ್ದಾಗ, ಸ್ಪೀಚ್ದಾಗ. ಅದಾಗಬೇಕಂದ್ರೆ ನಾವು ರಿಹ್ಯಾಬಿಲಿಟೇಷನ್ ಅನ್ನೋದು ಭಾಳ 6 ರಿಂದ 8 ತಿಂಗಳ 9 ತಿಂಗಳ ತನಕ ನಾವು ಮಾಡ್ತೀವಿ. ಸೌಂಡ್ ವೇವ್ಸ್ ಅಥವಾ ಸೌಂಡ್ ಸೆನ್ಸೇಷನ್ ಹ್ಯಾಸ್ ಟು ಬಿ ಕನ್ವರ್ಟೆಡ್ ಇಂಟು ಸ್ಪೀಚ್. ಅದಕ್ಕಿಂತ ಮೊದಲು ಅವ್ರಿಗೆ ಶಬ್ದಗಳ ಅರ್ಥ ಆಗಬೇಕು. ನಾವು ಅವ್ವ, ಅಪ್ಪ, ಮದರ್, ಫಾದರ್, ಬ್ಯಾಟ್, ಮ್ಯಾಟ್, ಕ್ಯಾಟ್ ಏನು ಹೇಳ್ಕೊಡ್ತೀವಿ, ಒಂದೇ ಲ್ಯಾಂಗ್ವೇಜ್ದಾಗ ಹೇಳ್ಕೊಡ್ಬೇಕು. 2 ಅಕ್ಷರದ ಮೊದಲು ಸ್ಟಾರ್ಟ್ ಮಾಡ್ತೀವಿ ನಾವು. ಅದಾದ್ಮೇಲೆ ಆ ಮಗುಗೆ ತಿಳಿತದೆ. ಆಮೇಲೆ ತೋರಿಸ್ತೀವಿ, ಅದಕ್ಕೆ ತೋರಿಸಿ ಆಮೇಲೆ ಏನೈತೆ ಮಗು ಮಾತಾಡಕತ್ತದ. ಆಪ್ರೇಷನ್ ಮಾಡೋದು ಹಾರ್ಡ್ಲಿ